ಮತ್ತು ಇಲ್ಲಿ ಬಂದಿರುವ ವಿಶೇಷವಾದ ಅತಿಥಿಗಳಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ಬಂದಿರುವ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ನನ್ನ ನಮಸ್ಕಾರಗಳು. ಬಿಕಾಸ್ ಮಕ್ಕಳನ್ನ ಜನ ಅವರ ಟೈಮ್ನ ಸ್ಪೆಂಡ್ ಮಾಡಿ ಇಲ್ಲಿ ಬಂದಿರೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸೋದು ಚಿಕ್ಕ ವಯಸ್ಸಲ್ಲೇ 5 ವರ್ಷ ಒಳಗಡೆ ಅವರಿಗೆ ಪ್ರತ್ಯೇಕವಾದ ಒಂದು ಅವರಿಗೆ ಸಂಬಂಧಪಟ್ಟಿದ್ದ ಆರ್ಟ್ನ ನಾವು ರೆಕಗ್ನೈಸ್ ಮಾಡಬೇಕು. ಚಿಕ್ಕ ಮಕ್ಕಳಲ್ಲೇ ಅವ್ರಿಗೆ ಗೊತ್ತಿರುತ್ತೆ ಏನಂತ, ಅವ್ರಿಗೆ ಚಿತ್ರಕಲೆನ, ಸಂಗೀತನ, ಇಲ್ಲ ಡ್ಯಾನ್ಸ, ಅವ್ರು ಯಾವ ಥರ ಇಷ್ಟಪಡ್ತಾರೆ ಅಂತ ವಿತಿನ್ 5 ಇಯರ್ಸಲ್ಲೇ ನಾವು ರೆಕಗ್ನೈಸ್ ಮಾಡ್ಬೋದು. ಸೊ ಅವ್ರಿಗೆ ತುಂಬ ಚೆನ್ನಾಗಿ ಗ್ರಾಸ್ಪಿಂಗ್ ಇರುತ್ತೆ ಆವಾಗ. ಸೊ ಅವಾಗ ನಾವು ರೆಕಗ್ನೈಸ್ ಮಾಡಿ ಅವ್ರನ್ನ ಇಂಪ್ರೂವ್ ಮಾಡಿದ್ರೆ ಸೊ ನಮ್ಮ ಇಂಡಿಯಾಗೆ ಬೆಸ್ಟ್ ಸ್ಟೂಡೆಂಟ್ಸ್ ಆ್ಯಂಡ್ ಕಿಡ್ಸ್ ಆಗ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಚಿತ್ರಕಲೆ ಅನ್ನೋದು ಕಣ್ಣಿಗೆ ಒಂದು ಹಬ್ಬ. ಚಿತ್ರಕಲೆನ ನಾವು ನೋಡಿದಾಗ ನಮ್ಮ ಕಣ್ಣಿಗೆ ಒಂದು ಇಂಪು, ಇದರಲ್ಲಿ ಇನ್ನೂ ಏನಾದ್ರು ಮಾಡ್ಬೋದಾ ಅನ್ನೋ ಒಂದು ಸಂತೋಷ, ಅದರಲ್ಲಿ ನಾವು ಕಲಿಯೋದು ತುಂಬ ಇರುತ್ತೆ. ಯಾಕಂದರೆ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು, ನಮ್ಮ ಊರು ಹಿಂದೂಪುರ, ಅಂದರೆ ಇವಾಗ ಹಸ್ಬೆಂಡ್ ಊರು. ಬಟ್ 20 ಇಯರ್ಸಿಂದ ನಾನು ಫ್ರೀ ಸರ್ವಿಸ್ ಮಾಡ್ತಿದ್ದೀನಿ. 5,000 ಜನದ ಮೇಲೆ ಮಕ್ಕಳಿದ್ದಾರೆ ನನಗೆ. ಅದರಲ್ಲಿ 700 ಅವಾರ್ಡ್ಸ್ ಬಂದಿದೆ, ಇಂಟರ್ನ್ಯಾಷನಲ್, ನ್ಯಾಷನಲ್ ಅವಾರ್ಡ್ಸ್. ಸೊ ಒಂದು ಚಿಕ್ಕ ಟೌನಲ್ಲಿ, ನಮ್ಮ ಊರು ಸಿಟಿ ಅಲ್ಲ, ಟೌನಲ್ಲಿ ಇಷ್ಟು ಜನ ಪೇರೆಂಟ್ಸು ನನಗೆ ಆ ಮಕ್ಕಳಿಗೆ ಸಪೋರ್ಟ್ ಮಾಡಿ, ಇಷ್ಟು ಜನ ಎನ್ಕರೇಜ್ ಮಾಡಿ ಅಷ್ಟು ಅವಾರ್ಡ್ಸ್ ಬಂದಿದೆ ಅಂದರೆ ಇಟ್ ಈಸ್ ಗೋಸ್ ಟು ಹಿಂದೂಪುರ್ ಪೇರೆಂಟ್ಸ್ ಆ್ಯಂಡ್ ಆಲ್ ಸ್ಟೂಡೆಂಟ್ಸ್. ಮತ್ತು ನಮ್ಮ ಮಕ್ಕಳಿಗೆ ನಾವು ಏನು ಪ್ರತಿದಿನ ಅವ್ರಿಗೆ ಬೆಳಗಾಗೆದ್ದು ಪ್ರೆಷರ್ ಕೊಡ್ತೀರಾ ಓದಿನ ಬಗ್ಗೆ, ಒಂದು ಸ್ವಲ್ಪ ಅವ್ರಿಗೆ ಇಷ್ಟ ಆಗಿರೋದನ್ನ ಬೆಳಗ್ಗೆ ಅವ್ರನ್ನ ಟ್ರೈನ್ ಅಪ್ ಮಾಡಿ ಅವ್ರಿಗೆ ಒಂದು ಫೋಕಸ್ ಕೊಟ್ಟು ಬೆಳಗಿನ ಜಾವ ಯಾವ ಥರ ಅವ್ರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಅದನ್ನು ಒಂದು ನೀಟಾಗಿ ಹೇಳಿದ್ರೆ ಅವ್ರು ಖಂಡಿತ ಓದಲು ಕೂಡ ಅವರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ಬೆಳಗ್ಗೆ ಅವ್ರಿಗೆ ಹ್ಯಾಪಿಯೆಸ್ಟ್ ಮೂಮೆಂಟ್ ನೀವು ಕೊಡಿ, ಅವ್ರ ದಿನ ಎಲ್ಲ ನಿಮಗೆ ಹ್ಯಾಪಿಯೆಸ್ಟ್ ಮೂಮೆಂಟ್ನ ನಿಮಗೆ ಕೊಡ್ತಾರೆ. ಯಾಕೆಂದರೆ ಬೆಳಗ್ಗೆ ಪ್ರೆಷರ್ ಮಾಡಿದಾಗ ಏನಾಗುತ್ತೆ ಅಂದರೆ ಮಕ್ಕಳು ಆವಾಗ ಎದ್ದಿರ್ತಾರೆ, ಇನ್ನು ಅವ್ರಿಗೆ ನೀನು ಹೋಮ್ವರ್ಕ್ ಮಾಡು, ಬರೀ ಹೋಗ್ಬೇಕು ಸ್ಕೂಲ್ಗೆ, ಈ ಪ್ರೆಷರ್ ಬೇಡ ಮಕ್ಕಳಿಗೆ. ಬಿಕಾಸ್ ಇವಾಗ ಏನಾಗಿದೆ ಅಂದರೆ ಮಕ್ಕಳಿಗೆ ಬೆಳಗಿಂದ ರಾತ್ರಿ ತನಕ ಓದೇ ಆಗ್ಬಿಟ್ಟಿದೆ. ಅವ್ರಿಗೆ ಇನ್ನೇನು ಬೇರೆ ಏನು ಇರಲ್ಲ, ಜನರಲ್ ಆಕ್ಟಿವಿಟೀಸ್ ಇರಲ್ಲ, ಜನರಲ್ ಆಗಿ ಅವ್ರಿಗೆ ಏನು ತಿಳ್ಕೊಳ್ಳೋದಕ್ಕೂ ಇರಲ್ಲ. ಇಂಥ ಸಂಸ್ಥೆ ಮಾಡ್ತಿದ್ದಾರೆ ಅಂದರೆ ವಿನು ಕುಮಾರ್ ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಮಾಡಬೇಕು, ಆಟೋಮೆಟಿಕ್ ಕ್ಲಾಸ್. ಯಾಕಂದರೆ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ವಿನು ಕುಮಾರ್ ಅವರು ನಮ್ಮ ತಲೆಗೆ ಒಂದು ಇದು ಏನು ಹೇಳಿ ಒಂದು ಇದು ಕೊಡ್ತಾರೆ, ಇಮ್ಯಾಜಿನೇಷನ್. ಪ್ರತಿಯೊಂದು ಸಬ್ಜೆಕ್ಟ್ ಕೊಟ್ಟಾಗ ಆ ಸಬ್ಜೆಕ್ಟಲ್ಲಿ ಏನಿದೆ, ಆ ಸಬ್ಜೆಕ್ಟ್ ಏನು, ಆ ಸಬ್ಜೆಕ್ಟ್ಗೆ ನಾವು ಯಾವ ಥರ ಕಲರಿಂಗ್ ಮಾಡಬೇಕು, ಯಾವ ಥರ ನಾವು ಅದನ್ನು ಡಿಸ್ಕಸ್ ಮಾಡ್ಕೋಬೇಕು, ಯಾವ ಥರ ಅದನ್ನು ಅಳವಡಿಸ್ಬಿಡ್ಬೇಕು, ಈ ಥರ ಒಂದು ತಲೆಗೆ ಒಂದು ಎಕ್ಸಾಮಿನೇಷನ್ ಕೊಡ್ತಾರೆ ಚಿತ್ರಕಲೆ ಬಗ್ಗೆ ಕೊಟ್ಟಾಗ ನಿಮ್ಮ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಇವಾಗ ಪೆನ್ಸಿಲ್ ಶೇಡಿಂಗ್ ಅಂತಾರೆ. ಪೆನ್ಸಿಲ್ ಶೇಡಿಂಗಲ್ಲಿ ಎಲ್ಲಿ ಹೈಲೈಟ್ ಮಾಡಬೇಕು, ಎಲ್ಲಿ ಇದು ಮಾಡಬೇಕು ಅದು ಯಾರಿಗೂ ಗೊತ್ತಿರಲ್ಲ. ಅದು ಸ್ಟಾರ್ಟಿಂಗಲ್ಲಿ ಮಾಡ್ತಾ ಅದೇ ಗೊತ್ತಾಗುತ್ತೆ. ಅದೇ ರೀತಿನಲ್ಲೇ ಕಲರಿಂಗ್ ಕೂಡ ನಾವು ಡಿಸೈನ್ ಮಾಡ್ಬೋದು. ಯಾಕೆಂದರೆ ಅದಕ್ಕೆ ಈಕ್ವಲ್ ಆಗಿ ನಾವು ಕಾಂಬಿನೇಷನ್ ಮಾಡ್ಕೋಬೋದು. ಸೊ ಈ ಥರ ಇದ್ದಾಗ ನಾವು 2009ಇಂದ ನಾನು ನನ್ನ ಸ್ಟೂಡೆಂಟ್ಸ್ನ ಇಲ್ಲಿಗೆ ಕಳಿಸ್ತಾ ಇದ್ದೀವಿ. ಪ್ರತಿ ಸರಿ ಇಲ್ಲಿ ಬಂದು ನಿಮ್ಮ ಹತ್ತಿರ ಒಂದು ಒಳ್ಳೆಯ ವಿಷಯ ಹೇಳಬೇಕು. ಯಾಕೆಂದರೆ ನಮ್ಮ ಸ್ಟೂಡೆಂಟ್ಸ್ ಯಾವಾಗಲೂ ಕಳಿಸ್ತಾ ಇದೆ, ಆದರೆ ಈ ಸರಿ ನಮ್ಮ ಹಿಂದೂಪುರಲ್ಲಿ ಯಾಕೆ ಮಾಡಬಾರ್ದು, ಆಂಧ್ರ ಪ್ರದೇಶಲ್ಲಿ ಯಾಕೆ ಮಾಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಬಂದಾಗ ಮೇಡಮ್ ಮಾಡ್ತಿರೋ ಸರ್ ಈ ಥರ ಅಂದರೆ ಅವರು ತುಂಬ ಸಂತೋಷವಾಗಿ ಬಂದು ನಮ್ಮ ಊರಿನಲ್ಲೇ ಆನ್ ದ ಸ್ಪಾಟ್ ಕಾಂಪಿಟೇಷನ್ ಇಟ್ಟು. ಅಂದರೆ ನಮ್ಮ ಚಿಕ್ಕ ಊರು ಹಿಂದೂಪುರ ಅನ್ನೋದು ಟೌನಲ್ಲೇ 180 ಸ್ಟೂಡೆಂಟ್ಸ್
ಪಾರ್ಟಿಸಿಪೇಟ್ ಮಾಡಿದ್ದಾರೆ. 180 ಸ್ಟೂಡೆಂಟ್ಸ್ ಬರೀ ಒಂದು ಟೌನ್ ಅಲ್ಲಿ. ಸೊ ಯು ಕ್ಯಾನ್ ಇಮ್ಯಾಜಿನ್ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಪಾರ್ಟಿಸಿಪೇಟ್ ದಟ್. ಮತ್ತೆ ಬಂದು ನಮ್ಮ AP-ನಲ್ಲಿ ಫಸ್ಟ್ ಟೈಮ್ ವಿನು ಕುಮಾರ್ ಅವರು 68,000 ಸ್ಕೂಲ್ ಇದೆ. ಆಂಧ್ರ ಪ್ರದೇಶಲ್ಲಿ 68,000 ಸ್ಕೂಲ್ಸ್ ಇದೆ. ಅದರಲ್ಲಿ ಫಸ್ಟ್ ಟೈಮ್ ನಮ್ಮ ಹಿಂದೂಪುರಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಾಡ್ತಾ ವೆರಿ ಗ್ರೇಟ್ಫುಲ್ ಅನ್ಸುತ್ತೆ. ಆಲ್ ಆಫ್ ಯು ಬಿಗ್ ಕ್ಲಾಸ್. ನಿಮ್ಮ ಪ್ರತಿಯೊಂದು ಊರಿನಲ್ಲಿ, ಪ್ರತಿಯೊಂದು ಟೌನಿನಲ್ಲಿ ಪ್ರತಿಯೊಬ್ಬರು ಆ ಇನ್ಸ್ಪಿರೇಷನ್ ತಗೊಂಡು ಮಕ್ಕಳಿಗೆ ಒಂದು ಹೊಸತನ ತಗೊಂಡ್ಬಂದು ಅವ್ರು ಎಂಜಾಯ್ಫುಲ್ ಆಗಿದ್ದು, ಮಕ್ಕಳಿಗೆ ಯಾವಾಗ ಕಾನ್ಸಂಟ್ರೇಷನ್ ಯಾವಾಗ ಬರುತ್ತೆ ಅಂದ್ರೆ, ನೀವು ಡ್ರಾಯಿಂಗ್ ಮಾಡಿದಾಗ ಅವರಿಗೆ ಕಾನ್ಸಂಟ್ರೇಷನ್ ಯಾವ ತರ ಬರುತ್ತೆ, ಅವ್ರು ಕೂತ್ಕೊಂಡು ಒಂದೇ ರೀತಿಯಲ್ಲಿ ನೋಡ್ತಾರೆ. ಅದನ್ನ ನೋಡಿದಾಗ ಅವರಿಗೆ ಕಾನ್ಸಂಟ್ರೇಷನ್, ಮತ್ತೆ ನೀವು ಓದಲಿಕ್ಕೆ ಅವ್ರಿಗೆ ಕಾನ್ಸಂಟ್ರೇಷನ್ ಬರುತ್ತೆ. ಯಾವಾಗ ಅವರು ಡ್ರಾಯಿಂಗ್ ಅಲ್ಲಿ ಕಾನ್ಸಂಟ್ರೇಷನ್ ಇಡ್ತಾರೋ ಓದೋದಕ್ಕೂ ಕಾನ್ಸಂಟ್ರೇಷನ್ ಬರುತ್ತೆ. ಅವ್ರಿಗೆ ಪೇಷನ್ಸ್ ಬರುತ್ತೆ, ಅವ್ರಿಗೆ ಎಂಜಾಯ್ ಮಾಡ್ತಾರೆ. ಸೊ ಅದರಿಂದ ಪ್ರತಿಯೊಬ್ಬ ಪೇರೆಂಟ್ಸು ಮಕ್ಕಳಿಗೆ ಸಪೋರ್ಟ್ ಮಾಡಿ ಇಂಥ ಒಂದು ಸಂಸ್ಥೆ ಇಷ್ಟು ಚೆನ್ನಾಗಿ ಒಂದು ಆರ್ಗನೈಸ್ ಮಾಡಿ ಇಷ್ಟು ದೊಡ್ಡ ಫಂಕ್ಷನ್ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಿರೋದು ನಿಜವಾಗ್ಲೂ ಯಾವ ರೀತಿನಲ್ಲೂ ನಾವು ಹೇಳಕ್ಕಾಗಲ್ಲ, ಅಭಿನಂದಿಸಬೇಕು. ಜಯ ವಿನು ಕುಮಾರ್ ಅವ್ರ ಫ್ಯಾಮಿಲಿ ಅವರಿಗೆಲ್ಲ ನಾವು ಚಿರಋಣಿಯಾಗಿರುತ್ತೇವೆ. ಪ್ರತಿಯೊಬ್ಬ ಇಲ್ಲಿ ಬಂದಿರೋ ಆಡಿಯನ್ಸ್ಗೆ, ಮಕ್ಕಳಿಗೆ ಎಲ್ಲರಿಗೂ ನನ್ನ ಥ್ಯಾಂಕ್ಸ್. ಮಕ್ಕಳಿಗೆ ಆಶೀರ್ವಾದ, ಪ್ರತಿಯೊಬ್ಬರು ಸಂತೋಷವಾಗಿರ್ಬೇಕು. ಪ್ರತಿಯೊಬ್ಬರು ಮಕ್ಕಳು ನಮ್ಮ ಇಂಡಿಯಾನಲ್ಲಿ ಪ್ರತಿಯೊಂದರಲ್ಲೂ ಮುಂದೆ ಬರಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು.